ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಹೈವಿ ನೆಕ್ ಬ್ಲೌಸ್. ಇಲ್ಲಿ ನೋಡಿ, ಬ್ಯಾಕ್ ಅಲ್ಲಿ ಕ್ಲೋಸ್ ಇರುತ್ತೆ, ಫ್ರಂಟ್ ಅಲ್ಲಿ ಹಿಂದ್ಗಡೆ ಕಾಲರ್ ತರ ಬಂದು ಫ್ರಂಟ್ ರೌಂಡ್ ನೆಕ್ ತರ ಬರುತ್ತೆ ನೋಡಿ. ಫ್ರಂಟ್ ಈ ತರ, ಹಿಂದ್ಗಡೆ ಕಾಲರ್ ಟೈಪ್ ಬರುತ್ತೆ. ಅದನ್ನ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ನೀಟಾಗಿ ಬರೆದು ಎಕ್ಸ್ಪ್ಲೇನ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ಬಂದಿರುವಂತ ವಿಡಿಯೋನ ನೀವು ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲೇ ಡೌಟ್ ಬಂದ್ರು ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡದೆ ವಿಡಿಯೋ ಫುಲ್ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲಿ ಏನೇ ಡೌಟ್ ಬಂದ್ರು ನನಗೆ ಕಾಮೆಂಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಆದ್ರೂ ಮಾಡಿ, ಇಲ್ಲ ವಾಟ್ಸ್ಆಪ್ ಅಲ್ಲ ಟೆಕ್ಸ್ಟ್ ಮೆಸೇಜ್ ಆದ್ರೂ ಮಾಡಿ, ಇಲ್ಲ ಅಂದ್ರೆ ವಾಯ್ಸ್ ಮೆಸೇಜ್ ಆದ್ರೂ ಕಳಿಸಿ. ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತಾ ಹಂಗೆ ನನಗೆ ಕಾಮೆಂಟ್ ಮಾಡಿ. ಆ ಡೌಟ್ ನ ನಿಮ್ಗೆ ನೀಟಾಗಿ ಕ್ಲಿಯರ್ ಮಾಡ್ಕೊಡ್ತೀನಿ. ಅದೇ ರೀತಿ ನೆನ್ನೆ ಸಬ್ಸ್ಕ್ರೈಬರ್ ಒಂದು ಫೋಟೋ ಕಳ್ಸಿದ್ರು. ಇಲ್ಲಿ ಆರ್ಮರ್ ಅಲ್ಲಿ ಸ್ಲೀವ್ಸ್ ಹತ್ರ ಈ ತರ ನೋಡಿ, ಈ ತರ ಲೈನ್ಸ್ ತುಂಬಾ ಜಾಸ್ತಿ ಬರ್ತಿದೆ ಏನಕ್ಕೆ ಅಂತ ಇವಾಗ ಕಟ್ ಮಾಡೋ ಬ್ಲೌಸ್ ಅಲ್ಲಿ ಸ್ಲೀವ್ಸ್ ಕಟ್ ಮಾಡ್ತೀನಿ, ಅದರಲ್ಲೇ ನಿಮ್ಗೆ ತೋರಿಸ್ಕೊಡ್ತೀನಿ. ಅದನ್ನು ಒಂದು ಡೌಟ್ ಕ್ಲಿಯರ್ ಮಾಡ್ತೀನಿ ನಮ್ಮ ಸಬ್ಸ್ಕ್ರೈಬರ್ಗೆ. ಅದೇ ರೀತಿ ನಮ್ಮ ಇದು ಚಾನಲ್ ಅಲ್ಲಿ ಇವಾಗ ಆನ್ಲೈನ್ ಕ್ಲಾಸ್ ಅಂತ ಸ್ಟಾರ್ಟ್ ಆಗಿದೆ. ನಾರ್ಮಲ್ ಇರೋರಿಗೆ ಬೇಸಿಕ್ ಇಂದ ಹಿಡಿದು ನೀಟಾಗಿ ಎಕ್ಸ್ಪ್ಲೈನ್ ಮಾಡುವಂತದ್ದು ಕ್ಲಾಸಸ್ ಇದೆ. ಅದಕ್ಕೆ ಬಂದ್ಬಿಟ್ಟು ನೀವು 300 ಪೇ ಮಾಡಿ ಮಂತ್ಲಿ ಫೀಸ್ ಇರುತ್ತೆ. ಪ್ರತಿದಿನ ಒಂದೊಂದು ವಿಡಿಯೋ ಅನ್ನೋದು ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಜಾಸ್ತಿ ಅಪ್ಲೋಡ್ ಮಾಡಿದ್ರೆ ನೀವು ಒಂದೇ ಸಲ ಎಲ್ಲ ಕಲಿಯಕ್ಕಾಗಲ್ಲ. ನೋಡ್ಕೊಂಡ್ರು ಮರ್ತೋಗ್ಬಿಡ್ತೀರಾ. ಅದೇ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಕಲ್ತಿದ್ರೆ ಮಾತ್ರ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಆಗುತ್ತೆ, ಮತ್ತೆ ಯಾವಾಗೂ ಮೈಂಡ್ ಅಲ್ಲಿ ಅದನ್ನ ಇರುತ್ತೆ. ನಾವ್ ಇವತ್ತು ಇದು ನೋಡ್ತೀವಿ, ಫಾಸ್ಟ್ ಆಗಿ ಕಲಿಬೇಕು ಅಂತ ನೋಡ್ತೀವಿ, ಲಾಸ್ಟ್ಗೆ ಎಲ್ಲಾನು ಮರ್ತೋಗ್ಬಿಡ್ತೀವಿ, ಏನು ಕಲಿಯಕ್ಕಾಗಲ್ಲ. ಅದಕ್ಕೆ ನಾವು ಸ್ವಲ್ಪ ಸ್ಲೋ ಕಲ್ದ್ರು ಪರ್ಮನೆಂಟ್ ಆಗಿರ್ಬೇಕು ವರ್ಕ್, ಅದು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬೇಕು. ಮತ್ತೆ ಕ್ಲಿಯರಿಟಿ ನಮ್ಮಲ್ಲೇ ಐಡಿಯಾಸ್ ಬರಬೇಕು. ಯಾವ ತರ ಇವಾಗ ಸ್ಲೀವ್ಸ್ ಅಂತ ತಕ್ಷಣ ಲೆಫ್ಟ್ ಒಂದಿರುತ್ತೆ, ರೈಟ್ ಒಂದಿರುತ್ತೆ. ಆದ್ರೂ ಎರಡು ರೈಟ್ ಗೆ ಆಗ್ಬಾರ್ದು ಸ್ಲೀವ್ಸ್, ಯಾಕಂದ್ರೆ ಈ ಕಡೆ ಫ್ರಂಟ್ ಶೇಪ್ ಜಾಸ್ತಿ ಇರುತ್ತೆ, ಇದು ಮೂವ್ಮೆಂಟ್ ನೋಡಿ ಕಮ್ಮಿ ಬರುತ್ತೆ. ಅದಕ್ಕೆ ಬ್ಯಾಕ್ ಅಲ್ಲಿ ಜಾಸ್ತಿ ಬರುತ್ತೆ. ಎರಡು ಈ ಕಡೆ ನೋಡಿ, ಈ ಕಡೆ ಲೆಫ್ಟ್ ಗೊಂದು ಸ್ಲೀವ್ಸ್ ಬರಬೇಕು, ರೈಟ್ ಗೊಂದು ಸ್ಲೀವ್ಸ್ ಬರಬೇಕು. ಲೆಫ್ಟ್ ಗೋ ರೈಟ್ ಡಿಫ್ರೆನ್ಸ್ ಅನ್ನೋದು ಇರುತ್ತೆ. ಮತ್ತೆ ಶೋಲ್ಡರ್ ಇರುತ್ತೆ. ಮತ್ತೆ ಇದರಲ್ಲಿ ಸುಮಾರು ಡಿಸೈನ್ಸ್ ಇರುತ್ತೆ, 1 2 ಹೇಳಕ್ ಆಗಲ್ಲ. ಇದರಲ್ಲಿ ಪ್ಯಾಟರ್ನ್ಸ್ ಕಲಿಯೋ ಕೊದ್ದಿ ಎಷ್ಟು ಆದ್ರೂ ಕಲಿಬಹುದು. ಇದು ಒಂಥರ ಸಮುದ್ರ ಇದ್ದಂಗೆ. ಲೋಕಲ್ ನಾರ್ಮಲ್ ಟೈಲರ್ ಇಂದ ಹಿಡಿದು ಫ್ಯಾಷನ್ ಡಿಸೈನ್ ಕೋರ್ಸ್ ವರ್ಗುನು ಎಷ್ಟಾದ್ರೂ ಕಲಿಬಹುದು. ಆದ್ರೆ ನಾವು ಎಷ್ಟು ನೀಟಾಗಿ ಕಲಿತೀವಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಆ ಕೆಲಸನ ನಾವು ಇಂಟ್ರೆಸ್ಟ್ ಆಗಿ ಮಾಡ್ಬೇಕು, ಕರೆಕ್ಟ್ ಆಗಿ ಬರ್ಬೇಕು. ಫಿಟ್ಟಿಂಗ್ ಅನ್ನೋದು ನನ್ ಕಾನ್ಸೆಪ್ಟ್ ಆಗಿ ನಾವು ತುಂಬಾ ಕಷ್ಟಪಟ್ಟು ಕಲ್ತಿದ್ದೀನಿ. ನನ್ಗೆ ಗೊತ್ತಿರೋದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಗೊತ್ತಿಲ್ದಿರನ್ನ ತಿಳ್ಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಟ್ಟಿನಲ್ಲಿ ಯಾರು ಚೆನ್ನಾಗಿ ಕಲಿಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಫೀಸು. ಇವಾಗ 300 ರೂಪಾಯಿ ಅಂತಂದ್ರೆ ನಿಮ್ಗೆ ಲೆಕ್ಕ ಹಾಕೋಬಹುದು, ಎಷ್ಟು ಬರ್ಬೋದು. ಒಂದ್ ದಿನಕ್ಕೆ 10 ರೂಪೀಸ್ ಮಾತ್ರ ಬರುತ್ತೆ. ಆದ್ರೆ ನನ್ನ ಟೈಮಿಂಗ್ ಎಷ್ಟು ಕವರ್ ಆಗುತ್ತೋ ಅದಕ್ಕೂ ಲೆಕ್ಕ ಬರಲ್ಲ. ಏನೋ ಜಸ್ಟ್ ಕಲಿಬೇಕು, ಒಂದ್ ಕಾನ್ಸೆಪ್ಟ್ ಇರ್ಬೇಕು. ಯಾಕಂದ್ರೆ ನೀವು ಫೀಸ್ ಕಟ್ರೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ಫ್ರೀ ಅಂದ್ರೆ ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ. ಡೈಲಿ ಪೇಮೆಂಟ್ ಬರುತ್ತೆ ಅಂತ 10 ರೂಪೀಸ್ಗೋಸ್ಕರ ನಾನು ಆರಾಮಾಗಿ ಯಾವುದೇ ಟೈಮಲ್ಲಿ ಒಂದು ಬ್ಲೌಸ್ ಹೊಲ್ಕೊಂಡ್ರೆ ನನಗೆ ಕಮ್ಮಿ ಅಂದ್ರೆ ಫೀಸ್ ವರ್ಕ್ ಮಾಡಿದ್ರೆ 150 ರೂಪೀಸ್ ಬರುತ್ತೆ. ಅದಕ್ಕೋಸ್ಕರ ನಾನು ಅದ ಮೈಂಡ್ ಆ ಸೈಡ್ ಬರ್ತಾ ಇಲ್ಲ, ಜಸ್ಟ್ ಕಲಿಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ. ಅದೇ ರೀತಿ ಸ್ವಲ್ಪ ಕಲ್ತಿರೋರು ಅಷ್ಟೇ ಇನ್ನೂ ಚೆನ್ನಾಗಿ ಕಲಿಬೇಕು ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಯಾವ್ದು ಬೇಕು ನಾನು ಡೌಟ್ ಮಾಡಿದೀನಿ ಅಂದ್ರೆ ಅದನ್ನ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಆ ತರ ಪ್ರತಿಯೊಬ್ಬರಿಗೂ ಒಂದೊಂದು ಗ್ರೂಪ್ ಅನ್ನೋದು ಕ್ರಿಯೇಟ್ ಮಾಡಿ ಅದರಲ್ಲಿ ಏನೇನು ಡೌಟ್ಸ್ ಇದೆ ಪ್ರತಿದಿನ ಒಂದು ವಿಡಿಯೋ ಹಾಕಿ ಅವ್ರಿಗೆ ತುಂಬಾ ಕಲಿಯೋಕೆ ಅನುಕೂಲ ಆಗುತ್ತೆ. ಮತ್ತೆ ಅವತ್ತು ಸಾಯಂಕಾಲ ಅವ್ರಿಗೆ ಏನ್ ಡೌಟ್ಸ್ ಇದೆ ನನಗೆ ಕಮೆಂಟ್ ಮಾಡಿದ್ರೆ ಮಾರನೇ ದಿನ ಅದೊಂದು ವಿಡಿಯೋ ಬರುತ್ತೆ, ಮತ್ತೆ ಡೌಟ್ ಇರೋದು ಅದನ್ನು ಎರಡು ಸೇರಿ ವಿಡಿಯೋನ ಅಪ್ಲೋಡ್ ಮಾಡೋಗುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ಕಲಿಬೇಕು ಅನ್ನೋದು ಬರುತ್ತೆ, ಏನ್ ಕಲಿತಾ ಇದೆ ಅನ್ನೋದು ನಮ್ಮ ಕ್ಲಾಸ್ ಅಲ್ಲಿ ರನ್ನಿಂಗ್, ಅದು ರೆಗ್ಯುಲರ್ ಕ್ಲಾಸಸ್ ತರ ಅದು ಇರುತ್ತೆ ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ದೀನಿ, ಇನ್ನು ಸಣ್ಣ ಪುಟ್ಟ ಅಂಗಡಿ ಇಟ್ಟಿರ್ತಾರೆ, ಶಾಪ್ ಇಟ್ಟಿರ್ತಾರೆ, ಅವ್ರಿಗೆ ಸ್ವಲ್ಪ ಕೆಲವೊಂದು ಡೌಟ್ಸ್ ಎಲ್ಲ ಕ್ಲಿಯರ್ ಆಗಲ್ಲ. ಯಾವ ತರ ಟೈಲರ್ ನಿಕ್ಕೋಬೇಕು, ಯಾವ ತರ ನಡ್ಸ್ಕೋಬೇಕು ಅನ್ನೋದು, ಯಾವ ತರ ಅಟೆಂಡ್ ಮಾಡ್ಬೇಕು ಅನ್ನೋದು, ಈ ತರ ಸುಮಾರು ಡೌಟ್ಗಳೆಲ್ಲ ಇರ್ತವೆ. ಅದನ್ನ ಕ್ಲಿಯರ್ ಮಾಡೋಕೆ ಅವ್ರದ್ದು ಅಂತ ಗ್ರೂಪ್ ಮಾಡಿ ಅವ್ರಿಗೂ ನಾನು ಸಪೋರ್ಟ್ ಮಾಡ್ತೀನಿ. ಅದು ಏನೇ ಡೌಟ್ಸ್ ಇದ್ರು ನಾನು ಕಮೆಂಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿ, ಇಲ್ಲ ಕಾಲ್ ಮಾಡಿ ನಾನು ನಿಮ್ಗೆ ನೀಟಾಗಿ ಅದನ್ನ ಯಾವ ತರ ಮಾಡ್ಬೇಕು ಕೋರ್ಸ್ ಅನ್ನೋದನ್ನ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ. ಅದೇ ರೀತಿ ದೂರ ಇರ್ತಾರೆ ಕೆಲವೊಬ್ರು, ಶಾಪ್ ಇಟ್ಟಿರ್ತಾರೆ, ಕೆಲವೊಂದು ರೆಗ್ಯುಲರ್ ಸೈಜಸ್ ನ ಕಟ್ ಮಾಡ್ಕೊಳಕ್ ಆಗಲ್ಲ ಅಂತಾರೆ. ಅದಕ್ಕೋಸ್ಕರ ಅವ್ರಿಗೆ ಏನ್ ಮಾಡ್ತೇನೆ, ಪೇಪರ್ ಕಟಿಂಗ್ ನ 30 ಇಂದ 40 ಸೈಜ್ ವರ್ಗು, ಇಲ್ಲ 45 ನೀವು ಏನೇ ಸೈಜ್ ಕೇಳಿದ್ರು ಪೇಪರ್ ಕಟಿಂಗ್ ನ ಮಾಡಿ ನಿಮ್ಗೆ ಕಲ್ಸ್ಕೊಡ್ತೀನಿ. ಇಲ್ಲ ನಿಯರ್ ಬೈ ಇರೋದಿದ್ರೆ ಬನ್ನಿ ನಮ್ಮ ಶಾಪ್ ಅಲ್ಲೇ ಕಟ್ ಮಾಡಿ ನಿಮ್ಗೆ ಹಂಗೆ ಕೊಡ್ತೀನಿ. ಅದ್ರ ಪೇಪರ್ ಕಟಿಂಗ್ ಬಂದ್ಬಿಟ್ಟು ನಮ್ ಟೈಮ್ ವೇಸ್ಟ್ ಆಗೋದು. ಅದ್ರ ಟೈಮ್ ಪ್ರಕಾರ ನಾವು ಒಂದು ಕಟಿಂಗ್ಗೆ 150 ರೂಪೀಸ್ ಚಾರ್ಜಸ್ ಮಾಡಿ ನಿಮ್ಗೆ ಕಟಿಂಗ್ ಮಾಡಿ ಕೊಡ್ತೀನಿ. ಅದನ್ನ ನೀವು 2 ಟೈಪ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಯಾವುದೋ ಪೇಪರ್ ಕಟಿಂಗ್ ನ ಒಂದು ಅದೇ ಸೈಜ್ ಬಂದಾಗ ನಾವೇನ್ ಅದ್ರ ಮೇಲೆ ಇಟ್ಬಿಟ್ಟು ಕಟ್ ಮಾಡಿ ನೀವು ಕಸ್ಟಮರ್ಗೆ ಕೊಡ್ಬೋದು ಒಂದು, ಇಲ್ಲ ನಿಮ್ ಸೈಜ್ ಅದೇ ಇದ್ರೆ ಅದೇ ನೀವು ಬ್ಲೌಸ್ ನ ನೀವು ಕಟ್ ಮಾಡಿ ಹಾಕೊಬಹುದು. ಓಕೆನಾ. ಎರಡನೇದೇನಂದ್ರೆ ನೀವು ಅದನ್ನ ಇಟ್ಕೊಂಡು ಅದೇ ಸೈಜ್ ನ ಯಾವ ತರ ಕಟ್ ಮಾಡ್ಬೇಕು, ನೀವು ರೆಗ್ಯುಲರ್ ಮಾರ್ಕ್ ಹಾಕಿ ಪೇಪರ್ ಇಟ್ಟು ಕಟ್ ಮಾಡಿ ಏನ್ ಸ್ವಲ್ಪ ಚೇಂಜಸ್ ಬರುತ್ತೆ.
ನೀವೇನ್ ಕಲಿಬೇಕು ಅಂದ್ರೆ ಅದಕ್ಕೆ ನೀವು ಕಲಿಯಕ್ಕೂ ಆ ಪೇಪರ್ ಅನುಕೂಲ ಆಗುತ್ತೆ. ಈ ತರ ಹತ್ರ ಇರೋರು ಶಾಪತ್ರನೇ ಬಂದ್ ಹೋಗ್ಬೋದು ಸಂಡೇ ಟೈಮಲ್ಲಿ ಮಾತ್ರ. ವೀಕ್ ಡೇಸ್ ಅಲ್ಲಿ ನಮಗೂ ಸ್ವಲ್ಪ ವರ್ಕ್ ಇರುತ್ತೆ ಆ ತರ. ಇಲ್ಲ ದೂರ ಇರೋರು ಅಂದ್ರೆ ಕೊರಿಯರ್ ಮುಖಾಂತರ ಕಳಿಸ್ತೀನಿ, ಅದ್ರದ್ದು DTDC ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀನಿ. ಅವ್ರಿಗೂ ಸೇಮ್ ಅದೇ ಕಾನ್ಸೆಪ್ಟ್ 2 ಟೈಪ್ ಯೂಸ್ ಆಗುತ್ತೆ. ಇದನ್ನ ಮೈಂಡ್ ಸೆಟ್ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನ ಕ್ಲಾಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ. ನನಗೆ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆಲ್ಲ ನಾನು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಅಂದ್ರೆ ತುಂಬಾ ಖುಷಿಯಿಂದ ನಾನು ಇಷ್ಟು ಜನ ಲೈಕ್ ಮಾಡ್ತಾ ಇದ್ದೆ ಅಂದ್ರೆ ಇನ್ನೂ ಸ್ವಲ್ಪ ಸ್ಟೆಪ್ಸ್ ನ ಈಸಿ ಮೆಥಡ್ಲಿ ಇವಾಗ ನಾನು ಮಾಡ್ತಾ ಇರೋದು ತುಂಬಾ ಈಸಿ ಮೆಥಡ್. ಅದ್ರಲ್ಲೂ ನಾನು ಇದನ್ನು ಅಷ್ಟೇ ಕ್ಲಾಸಸ್ನು ಅಷ್ಟೇ 300 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ತರ ಕಮ್ಮಿ ಇದರಲ್ಲಿ ನಿಮ್ಗೆ ಜಾಸ್ತಿ ಹೆಲ್ಪ್ಫುಲ್ ಆಗೋ ತರ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆನಾ? ಇನ್ನು ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ತಾ ಇದ್ದೀವಿ. ಯಾವ ತರ ಅಂತಂದ್ರೆ ಮತ್ತೆ ಆ ಸ್ಲೀವ್ಸ್ ಅಲ್ಲಿ ನಮ್ಮ ಒಬ್ರು ಸಬ್ಸ್ಕ್ರೈಬರ್ ನಮ್ಗೆ ಫೋಟೋ ಕಳ್ಸಿದ್ರು, ಅದರಲ್ಲೇ ರಿಂಕಲ್ಸ್ ಬರ್ತಾ ಇದೆ ಅಂತ ನೋಡಿ. ಇದು ನಾವೇ ಹೊಲ್ದಿರೋಂಥ ಬ್ಲೌಸು, ಐವಿ ನೆಕ್ ಮೆಜರ್ಮೆಂಟ್ ಮತ್ತೆ ನಮ್ಗೆ ಕೊಟ್ಟಿದ್ದಾರೆ. ನೋಡಿ ನೋಡಿ ಹಾಕೊಂಡಾಗ ನಮ್ದು ರಿಂಕಲ್ಸ್ ಬರಲ್ಲ. ರಿಂಕಲ್ಸ್ ಬಂದ್ರೆ ಇಲ್ಲ ಗೆರೆ ಗೆರೆ ತರ ಬರುತ್ತೆ, ಬಟ್ ಇದ್ರಲ್ಲಿ ಬರಲ್ಲ. ನೋಡಿ ಈ ತರ ಉಗ್ಸಾಕೊಂಡ್ರೆ ಐವಿ ನೆಕ್ ರೌಂಡ್ ನೆಕ್ ಅನ್ನೋದು ಈ ತರ ಬರುತ್ತೆ. ಇದನ್ನ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಸ್ಲೀವ್ಸ್ ಯಾಕೆ ತೋರಿಸ್ತಾನೆ ಅಂದ್ರೆ ಒಬ್ರಿಗೆ ಡೌಟ್ ಬಂದಿದೆ. ಅದು ಏನಕ್ಕೆ ಅಂದ್ರೆ ನೋಡಿ ಸ್ಲೀವ್ಸ್ ಈ ತರ ಇರುತ್ತಲ್ಲ, ನಾವು ಇಲ್ಲೆಷ್ಟು ಲೆಂತ್ ಇದೆ ಇಲ್ಲೆಷ್ಟು ಲೆಂತ್ ಇದೆ ಹೇಳಿ, ಇದನ್ನ ಲೆಂತ್ ಕಮ್ಮಿ ಮಾಡಿದಾಗ ನಮ್ಗೆ ಲೈನ್ಸ್ ಅನ್ನೋದು ಬರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಸ್ಲೀವ್ ಲೆಂತ್ ಎಷ್ಟಿದೆ? 10.75 ಇದೆ. 10.75 ಅಂದ್ರೆ ಇಲ್ಲೇನ ಕೆಳಗಡೆ ಮಾರ್ಜಿನ್ ಇದೆ, ಇದನ್ನ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀನಿ. ಕೆಳಗಡೆ ಫೋಲ್ಡಿಂಗ್ಗೆ, ಮೇಲ್ಗಡೆ ಹೊಲಿತೀವಲ್ಲ ಅದಕ್ಕೆ ಮೋಲ್ಡಿಂಗ್ ಎಲ್ಲಿ ಇಲ್ಲಿ ಬಿಡ್ಬೇಕು. 10 ಕಾಲ್ ಅಂದ್ರೆ 11 ಕಾಲ್ ಇಟ್ಕೋಬೇಕು. ಅರ್ಧ ಇಂಚು ಇಲ್ಲಿ ಮಾರ್ಜಿನ್ಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಂತೀವಿ. ಆರ್ಮೋಲ್ ಬಂದ್ಬಿಟ್ಟು ಇವ್ರದ್ದು 18 ಇದೆ. 18 ಇದೆ ಅನ್ನೋದಕ್ಕೆ 4 ಇಂಚು ಡೌನ್ ಮಾಡ್ಕೋಬೇಕು. ಈ ಡೌನ್ ನ ಕಮ್ಮಿ ಮಾಡ್ಕೊಂಡ್ರೆ ನಮ್ಗೆ ಸ್ಲೀವ್ಸ್ ಅಲ್ಲಿ ಈ ತರ ಲೈನ್ಸ್ ಅನ್ನೋದು ರಿಂಕಲ್ಸ್ ಬರುತ್ತೆ. ಇದು ಡೌನ್ ಕರೆಕ್ಟ್ ಆಗಿ ಮಾಡ್ಕೊಂಡಿವಿ ಅಂದ್ರೆ ಅದು ರಿಂಕಲ್ಸ್ ಅನ್ನೋದು ಬರಲ್ಲ. ಇದೇ ಡಿಫ್ರೆನ್ಸ್. ಸ್ಲೀವ್ ಎಷ್ಟೇ ಇರ್ಲಿ ನಾವು ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು 18 ಮೇಲೆ ಇದ್ರೆ 4 ಇಂಚು ಡೌನ್ ಮಾಡ್ಕೋಬೇಕು, ಅವಾಗ ಬರಲ್ಲ. ಅಷ್ಟೇ ಡಿಫ್ರೆನ್ಸ್. ನೋಡಿ ಮಾಡ್ಕೊಂಡೆ. ಅದಾದ್ಮೇಲೆ ಸ್ಲೈಟ್ ಆಗ್ಲೇನು ಇಲ್ಲಿ ಸ್ಲೀವ್ ರೌಂಡ್ ಮತ್ತೆ ಇದನ್ನ ಮಾರ್ಕ್ ಮಾಡ್ಕೊಳ್ಳೋಣ. 11 ಕಾಲ್ ಇದೆ, 11 ಕಾಲು. ಮತ್ತೆ ಇಲ್ಲಿ ಬಂದ್ಬಿಟ್ಟು 18 ಇದೆ. 18 ಅಂದ್ರೆ 8 ಮುಕ್ಕಾಲು ಇಟ್ಕೊಳ್ಳೋಣ. 1/4 ಇಂಚದು ಶೇಪ್ ಅಲ್ಲಿ ನಿಮ್ಗೆ ಬರುತ್ತೆ ನೋಡಿ ಈ ತರ. ಅದಾದ್ಮೇಲೆ ಸ್ಲೀವ್ಸ್ ಇದು ಫ್ರಂಟ್ ಶೇಪು, ಇದು ಬ್ಯಾಕ್ ಶೇಪ್. ಇಷ್ಟು ಡಿಫ್ರೆನ್ಸ್ ಬಂದಿದೆ ಅಂದ್ರೆ ನಮ್ಗೆ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. Incoming call from Rajesh Macha identified by Truecaller. హలో ఎవరింటికి ఏమో ఆడతావా అంటారు, మళ్ళీ మారం పిల్ల పోతుంటారు, మళ్ళీ రామదేవుని గుడి దగ్గర పోతుంది అంటారప్ప. మనకి ఇంకా క్లారిటీ రాలేదు. మన ఊర్లో బార్డర్ వరకు అయితే వెళ్ళిపోయింది. ఇంకా మన ఇప్పుడు బార్డర్ వరకునే వాళ్ళే ఉండేది. బార్డర్ నీకు ఆంధ్రాలో అడుగు ఇంకా పెట్టలేదు. ఇప్పుడు పెడతారా జనవరిలో పెడతారా తెల్ల. తెలియదే మనకి. ఇంకా వాళ్ళు వచ్చి సేవ్ పెడితే కదా మనకి క్లారిటీ. అంతే. అవునవును.
ಅದು ಏನೋ ಡೇಂಜರ್ ಕೊಡ್ತಾರಂತೆ. ಗಾಳಿಯಲ್ಲಿ ಇಸ್ಪೆಟ್ಟೆ ಇಲ್ಲ ಭಯಪಡೋದು. ಐದು ಬಸ್ಸು ಪೈಕಿಲ್ಲ, 3 ಬಸ್ 2 ಅಂತೆ. నమ్మలేప్ప ఉండయా వీడియోస్ చేస్తాండ పోనీ మళ్ళా చేస్తా. ನಾವಿವಾಗ ಈ ಸೈಜ್ಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ, ಬ್ಲೌಸ್ ಲೆಂತ್ 15.5 ಇದೆ, ಮತ್ತೆ ಆರ್ಮ್ ಡೌನ್ 7 ಇಂಚ್ ಮಾಡ್ಕೋಬೇಕು ಈ ಸೈಜ್ಗೆ. ಓಕೆನಾ? ಸೇಮ್ ಇಲ್ಲೂ ಅಷ್ಟೇ ಇದು. ಮತ್ತೆ ಇಲ್ಲಿ ಮಾರ್ಜಿನ್ಗೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ಇಲ್ಲಿ ಎಕ್ಸ್ಟ್ರಾ ಬಿಟ್ಕೋಬೇಕು ಬ್ಯಾಕಿಗೆ. ಹೈವಿ ನೆಕ್ ಅಲ್ಲ, ಅದಕ್ಕೆ ಎಕ್ಸ್ಟ್ರಾ ಬಿಡ್ಲೇಬೇಕು, ಇಲ್ಲ ಅಂತಂದ್ರೆ ಅದು ಸರಿ ಹೋಗಲ್ಲ. 33 ಇದೆ, 33 4 ಭಾಗ ಮಾಡಿದ್ರೆ 8 ಕಾಲ್ ಬರುತ್ತೆ. 8 ಕಾಲ್ಗೆ 1 ಮಾರ್ಕು, ಬ್ಯಾಕ್ ಡಾಟು, ಸೆಂಟರ್ ಡಾಟು. ಎಷ್ಟು? 33 ಇದೆ. ಲೆಂತ್ 15.5 ಇದೆ. ಲೆಂತ್ 15.5, ಆರ್ಮೋಲ್ 7 ಇಂಚ್ ಮಾಡ್ಕೊಂಡಿದ್ದೀನಿ, ವೇಸ್ಟ್ ಮೆಜರ್ಮೆಂಟ್ ಬರ್ಕೊಂಡಿದ್ದೀನಿ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ಮತ್ತೆ ಶೋಲ್ಡರ್ ಒಟ್ಟಿಗೆ ತಗೋಬೇಕು ಅಳತೆ ಬ್ಲೌಸ್ ಅಲ್ಲಿ. ನೋಡಿ ಬ್ಯಾಕ್ ಅಲ್ಲಿ ತಗೋಬೇಕು ಚೆಸ್ಟ್ ಮೆಜರ್ಮೆಂಟ್ ಯಾವತ್ತೂ. ನೋಡಿ ಬ್ಯಾಕ್ ಅಲ್ನ ಈ ತರ ಮಾಡಿದ್ದೀನಿ, ಮತ್ತೆ ನಾನು ಶೋಲ್ಡರ್ ಈ ತರ ಇಟ್ಕೊಂಡಿದ್ದೀನಿ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೆ? 20 ಇಂಚ್ ಇದೆ. ಆಮೇಲೆ ಶೋಲ್ಡರ್ 15 ಇಂಚ್ ರೆಡಿ ಬರ್ತಾ ಇದೆ. 20 ಅಂದ್ರೆ 10 ಇಂಚ್ ಬರುತ್ತೆ. 10 ಇಂಚ್ 1 ಮಾರ್ಕು, ಆರ್ಮೋಲ್ 1 ಮಾರ್ಕು, ಇಲ್ಲಿ 15.5 ಅಂದ್ರೆ 7.75. ಓಕೆನಾ? ಅದಾದ್ಮೇಲೆ ಇಲ್ಲಿ ಶೋಲ್ಡರ್ ಎಷ್ಟು ಬರುತ್ತೆ? ಇದರಲ್ಲಿ ನೋಡ್ಕೋಬೇಕು ನಾವು. ನನ್ನ ಪ್ರಕಾರ 3 ಇಂಚ್ ಬರ್ಬೋದು ಇಲ್ಲಿ, ಅಷ್ಟೇ 3 ಇಂಚು. ಅದಾದ್ಮೇಲೆ ಬ್ಯಾಕ್ ಡಾಟು, ಆಮೇಲೆ ಇದು ಸೈಡ್ ಡಾಟು, ಮತ್ತೆ ಇದು ಶೋಲ್ಡರು. ಈ ಮೆಜರ್ಮೆಂಟ್ ಬಂದ್ಬಿಟ್ಟು 10 ಇಂಚ್ ಇದೆ. ಓಕೆ, ಇದು 15.5 ಇಲ್ಲೇ ಬರ್ದಿದ್ದೀನಿ, 2 ಒಂದೇ ಬಂದಿದೆ. ಅದಾದ್ಮೇಲೆ ಇದನ್ನ ಸ್ವಲ್ಪ ಡೌನ್ ಮಾಡ್ಕೋಬೇಕು, ಯಾಕಂದ್ರೆ ರೆಡಿ ಆದ್ಮೇಲೆ ಇಲ್ಲಿ ಎತ್ಕೊಳ್ಳಂಗ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಫಸ್ಟೇನೆ ಅದನ್ನ ಕಟ್ ಮಾಡ್ಬಿಟ್ರೆ ನಮ್ಗೆ ಎತ್ಕೋಬೇಕು ಅವಶ್ಯಕತೆ ಬರಲ್ಲ. ಅದಾದ್ಮೇಲೆ ಹೈವಿ ನೆಕ್ಕಿಗೆ ಯಾವಾಗೂ ಅಷ್ಟೇ ಬ್ಯಾಕ್ ಅಲ್ಲಿ ಎಕ್ಸ್ಟ್ರಾ ಕೊಡ್ಬೇಕು. ಏನಕ್ಕೆ ಅಂದ್ರೆ ಜೈಂಟು ಫ್ರಂಟ್ ಬರುತ್ತೆ ಸ್ವಲ್ಪ, ಅದಕ್ಕೆ ಇಲ್ಲೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂತೇನೆ. ಈ ತರ. ಅದಾದ್ಮೇಲೆ ಇಲ್ಲಿ ಆರ್ಮೋಲು ಈ ತರ. ಆರ್ಮೋಲ್ ಕರೆಕ್ಟ್ ಆಗಿದೆಯಾ ಹೆಂಗ್ ಚೆಕ್ ಮಾಡೋಣ ಅಂದ್ರೆ, ಇಟ್ಟಿದೆ ನೋಡೋಣ. ಸಾಕಾಗಿಲ್ಲ ಅಂದ್ರೆ ಕಟ್ ಮಾಡಾದ್ಮೇಲೆ ನಾವು ಚೆಕ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಯಾವಾಗೂ ಅಷ್ಟೇ, ಕಮ್ಮಿ ಇದ್ರೆ ಸ್ವಲ್ಪ ಡೌನ್ ಮಾಡ್ಕೋಬಹುದು. ಅದೇ ಇಲ್ಲಿವರೆಗೂ ಮಾಡ್ಬಿಟ್ರೆ ಮತ್ತೆ ಇಲ್ಲಿವರೆಗೂ ಬೇಕು ಅಂದ್ರೆ ಮಾಡಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಯಾವಾಗೂ ಮೇಲೆನೆ ಮಾರ್ಕ್ ಮಾಡ್ಕೋಬೇಕು. ಒಂದ್ ಅರ್ಧ ಇಂಚ್ ಕಮ್ಮಿನೇ ಬರ್ಲಿ, ಆಮೇಲೆ ಬೇಕಂದ್ರೆ ನಾವು ಡೌನ್ ಮಾಡ್ಕೋಬಹುದು. ಅದೇ ಡೌನ್ ಮಾಡ್ಬಿಟ್ರೆ ಮೇಲ್ ಮಾಡಕ್ಕಾಗಲ್ಲ. ಆತರ ಪ್ರತಿಯೊಂದು ಅಷ್ಟೇ ನಾವು ತುಂಬಾ ಸುಲಭವಾಗಿ ಈಸಿಯಾಗಿ ಕಲಿಬೇಕು ಅಂತ ಈ ತರ ಮಾಡೋದು. ಮತ್ತೆ ಹೊಲಿಯೋದೆಲ್ಲ ವಿಡಿಯೋಗಳು ಮಾಡ್ಬೇಕು. ಅದು ಯಾಕಂದ್ರೆ ಒಂದ್ ಬ್ಲೌಸ್ ಹೊಲಿಯಕ್ಕೆ 2 ಅವರ್ ಮೇಲೆ ಆಗ್ಬಿಡ್ತದೆ. ಅದಕ್ಕೋಸ್ಕರ ಹೊಲಿಯೋ ವಿಡಿಯೋಗಳನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ. ಅದಾದ್ರೆ ಕ್ಲಾಸಸ್ಗೋಸ್ಕರ ಆದ್ರೂ ಮಾಡ್ಲೇಬೇಕಾಗ್ತಾ ಇದೆ, ಮಾಡ್ತೀನಿ ಖಂಡಿತವಾಗ್ಲು. ಆದ್ರೆ ಸ್ಲೀವ್ಸು ಫ್ರಂಟ್ ಒಂದ್ಸಲಿ ಮಾಡ್ತೀನಿ, ಬ್ಯಾಕ್ ಮಾತ್ರ ಒಂದ್ಸಲಿ ಮಾಡ್ತೀನಿ. ಆಲ್ಮೋಸ್ಟ್ ಹೊಲಿಯೋದು ಎಲ್ಲರಿಗೂ ಗೊತ್ತಿರುತ್ತೆ. ಕಟಿಂಗ್ ಸ್ವಲ್ಪ ಈ ಎಕ್ಸ್ಟ್ರಾ ಬರೋದು ಇವೆಲ್ಲ ಸರಿಯಾಗಿ ಗೊತ್ತಿರಲ್ಲ ಅಂತ ನಾನು ಇದು ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಬರ್ತಾ ಇದೆ. ಇವಾಗ ಫ್ರಂಟ್ ಅಲ್ಲಿ ನಮ್ಗೆ ಎಕ್ಸ್ಟ್ರಾ ಬರೋದು ಈ ಮೇಲ್ಗಡೆ ಕಾಲರ್ ತರ ಬರುತ್ತಲ್ಲ, ಅದು ನಮ್ಗೆ ಫ್ರಂಟ್ ಅಲ್ಲಿ ಎಕ್ಸ್ಟ್ರಾ ಬರೋದು. ಅದನ್ನ ಯಾವ ತರ ಅಂತ ನಾನು ಈ ತರ ಇಟ್ಕೊಂಡಿದ್ದೀನಿ. ಫಸ್ಟ್ನೇದಾಗಿ
ಎಲ್ಲಾನು ಅಷ್ಟೇ ನಾವು ಪಿನ್ ಟು ಪಿನ್ ಮಾಡ್ಬೇಕು ನೋಡಿ. ಈ ಉಕ್ಸ್ಪಟ್ಟಿಯಿಂದ ಈ ಆರ್ಮಲ್ ವರ್ಗು ಎಷ್ಟು ಮೆಜರ್ಮೆಂಟ್ ಇದೆ ನೋಡ್ಕೊಳ್ಳೋಣ. ಎಷ್ಟು ಸೇಮ್ 10 ಇಂಚು ಬರ್ತಾ ಇದೆ. 10 ಮತ್ತೆ ಉಕ್ಸ್ಪಟ್ಟಿ ಹೊಲಿಯಕ್ಕೆ ಡಾಟ್ಗಳು ಹೊಡೆದಾಗ ಅರ್ಧ ಇಂಚು ಇಲ್ಲಿ ಮಾರ್ಜಿನ್ ಬೇಕಾಗುತ್ತೆ. ಅದಕ್ಕೆ 10 ಇಲ್ಲಿ ಅರ್ಧ ಇಂಚ್ ತಗೊಂಡಿದ್ದೀನಿ. ಅರ್ಧ ಇಂಚ್ ಅಂದ್ರೆ 1/4 ಇಂಚ್ ಇಲ್ಲಿ ಉಕ್ಸ್ಪಟ್ಟಿ ಹೊಲಿಯಕ್ಕೆ ಮಾರ್ಜಿನ್ ಬೇಕು. ಇನ್ನು 1/4 ಇಂಚ್ ಇಲ್ಲಿ ಆರ್ಮಲ್ ಡಾಟ್ ಹೊಡಿತೀವಿ. ಈ ಮೇಲೆ ಸೆಂಟರ್ ಡಾಟ್ ಹೊಡಿತೀವಲ್ಲ, ಅವಾಗ ಇಲ್ಲಿ ಸ್ವಲ್ಪ 1/4 ಇಂಚು ಅನ್ನೋದು ಸ್ಟ್ರಿಂಕ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಫೈನಲಿ ಅರ್ಧ ಇಂಚು ಇಲ್ಲಿ ಜಾಸ್ತಿ ಬಿಟ್ಕೊಂಡಿದ್ದೀನಿ ಫಸ್ಟ್ ಕೆಲಸ. ಅದಾದ್ಮೇಲೆ ನೆಕ್ ಡೀಪ್ ಈ ತರ ಇಲ್ಲಿ 3 ಇಂಚಿಗೆ ಇಲ್ಲಿ ಇರುತ್ತಲ್ಲ, ಇಲ್ಲಿ ಇಟ್ಕೊಂಡು ಎಷ್ಟು ಡೀಪ್ ತಗೋಬೇಕು ನೋಡ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿಂದ ಲೈಟ್ ಆಗಿ ಸ್ವಲ್ಪ ಕ್ರಾಸ್ ತಗೋಬೇಕು. ಇಲ್ಲಿ ಕ್ರಾಸ್ ತಗೊಂಡಿಲ್ಲ, ಇಲ್ಲಿ ಸ್ಟ್ರೈಟ್ ತಗೊಂಡ್ರೆ ಏನಾಗುತ್ತಂದ್ರೆ ಉಕ್ಸ್ಪಟ್ಟಿ ನಾವೆಲ್ಲ ರೆಡಿ ಆಗುತ್ತಲ್ಲ, ರೆಡಿ ಆದ್ಮೇಲೆ ನೋಡಿ ಇಲ್ಲಿ ಸ್ಟ್ರೈಟ್ ತಗೊಂಡ್ರೆ ಇಲ್ಲಿ ಹಿಂಗ್ ಬೆಂಡ್, ಒಂದೊಂದ್ರಲ್ಲಿ ಹಿಂಗ್ ಬೆಂಡ್ ಬರುತ್ತೆ. ಅದು ಇಲ್ಲಿ ಕ್ರಾಸ್ ತಗೊಂಡು ಇಲ್ಲಿ ಡಾಟ್ ಹಿಡಿದಾಗ ಸ್ಟ್ರೈಟ್ ಆಗ್ಬಿಡುತ್ತೆ ಅದು ಆ ತರ. ಅದಕ್ಕೋಸ್ಕರ ಅಲ್ಲಿ ಡಾಟ್ ತಗೋಬೇಕು. ಮತ್ತೆ ಇದು ಮಾರ್ಕಿಂಗ್ ಇಲ್ಲಿದೆ, ನಮ್ಗೆ ಶೋಲ್ಡರ್ ಬೇಕು, ಅದನ್ನ ಹಿಂಗೆ ಸ್ವಲ್ಪ ಕ್ರಾಸ್ ಆಗಿ ಹಿಂಗ್ ತಗೊಳ್ಳೋಣ. ಇದು ಇಲ್ಲಿಗೆ ತಗೊಂತೀನಿ. ಮತ್ತೆ ಇದು ಬ್ಯಾಕ್ ಎಕ್ಸ್ಟ್ರಾ ಕೊಟ್ಟಿದ್ವಲ್ಲ, ಫ್ರಂಟ್ ನ ಇಲ್ಲಿಗೆ ಕಟ್ ಮಾಡ್ಕೋಬೇಕು. ಫ್ರಂಟ್ ಕಮ್ಮಿ ಬೇಕು. ಇದೇನಕ್ಕೆ ಅಂದ್ರೆ ಇದು ಮೇಲೆ ಹಿಂಗ್ ತಿರುಗ್ಬೇಕಲ್ಲ, ಅದಕ್ಕೋಸ್ಕರ ಬ್ಯಾಕ್ ಫ್ರಂಟ್ ಈ ಪಟ್ಟಿ ಮಾತ್ರ ಎಕ್ಸ್ಟ್ರಾ ತಗೊಂತೀವಿ, ಅಲ್ಲಿ ಇಲ್ಲಿ ಮಾತ್ರ ಸ್ವಲ್ಪ ಕಟ್ ಮಾಡ್ಬಿಡ್ತೀವಿ. ಅವಾಗ ನಮ್ಗೆ ಸೇಮ್ ಅನ್ನೋದು ಬರುತ್ತೆ. ಏನ್ ಹೇಳಿ, ಈ ಪೀಸು ಫ್ರಂಟ್ ಗೆ ಕಮ್ಮಿ ಇರಬೇಕು, ಇಲ್ಲಾಂದ್ರೆ ಇದ್ ಮೇಲಕ್ಕೆ ಹೋಗಿ ಹಿಂಗೆ ಕಾಲ ತರ ತಿರುಗಲ್ಲ ಅದು. ಅದಕ್ಕೋಸ್ಕರ ಫ್ರಂಟ್ ಅದನ್ನ ಕಮ್ಮಿ ಮಾಡ್ತೀನಿ. ನೋಡಿ ಇದು ಆಮೇಲೆ ಕಟ್ ಮಾಡ್ಕೊಳ್ಳೋಣ, ಸದ್ಯಕ್ಕೆ ಇಲ್ಲಿ ಮಾತ್ರ ಕಟ್ ಮಾಡ್ಕೊಳ್ಳೋಣ.